ರಾಜ್ಯಾದ್ಯಂತ ಇವತ್ತಿನಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಜಿಪಿಎ ಅಧಿಕಾರಿಗಳು ಅಂದರೆ ಎಸ್ಐಆರ್ಗೆ ಯಾರೆಲ್ಲ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಇವರೆಲ್ಲ ಅಧಿಕಾರಿಗಳು ಹೋಗಿ ಮನೆ ಮನೆಗೆ ತೆರಳಿ ಅಲ್ಲಿಂದ ಒಂದು ಫಾರ್ಮ್ ಎನ್ಯುಮರೇಷನ್ ಫಾರ್ಮ್ ಏನಿರುತ್ತೆ ಅದರಲ್ಲಿ ಸಹಿ ಪಡೆಯುವಂಥದ್ದು, ಫಿಲ್ಲಿಂಗ್ ಮಾಡುವಂಥದ್ದು ಇದೆಲ್ಲವೂ ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ ಇನ್ಫ್ಯಾಕ್ಟ್ ಡಿ.ಕೆ. ಶಿವಕುಮಾರ್ ಅವರ ಮನೆಯಿಂದಲೇ ಈ ಒಂದು ಎಸ್ಐಆರ್ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ. ಜೊತೆಗೆ ಜಿಬಿಎಯ ಬೇರೆ ಬೇರೆ ಅಧಿಕಾರಿಗಳ ಮನೆಗಳಿಗೂ ಕೂಡ ಹೋಗಿ ಈ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಿದ್ದಾರೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಎಸ್ಐಆರ್ ಪ್ರಕ್ರಿಯೆ ಏನು ನಡೀತಾ ಇದೆ, ಅನರ್ಹ ಮತದಾರರಿಗೆ ಢವಢವ ಅಂತೂ ಶುರುವಾಗಿದೆ. ಯಾರ ಹೆಸರು ಅನರ್ಹವಾಗಿ ಒಂದು ಮತಪಟ್ಟಿಯಲ್ಲಿ ಇರುತ್ತೋ ಅಥವಾ ಬೇರೆ ಕಡೆನೂ ಕೂಡ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿಟ್ಕೊಂಡು ಇಲ್ಲೂ ಕೂಡ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿಟ್ಕೊಂಡಿರುವಂಥದ್ದು, ಈ ಥರದ ಸಾಕಷ್ಟು ಜನ ಅನರ್ಹರು ಇರ್ತಾರೆ. ಕೆಲವೊಂದಷ್ಟು ಕಡೆ ಸತ್ತೋಗಿರ್ತಾರೆ, ಅವ್ರ ಹೆಸರು ಕೂಡ ಲಿಸ್ಟ್ ನಲ್ಲಿ ಇರುತ್ತೆ. ಇಂಥವ್ರು ಎಲ್ರಿಗೂ ಕೂಡ ಈಗ ಢವಢವ ಶುರುವಾಗಿದೆ, ನಮ್ಮ ಹೆಸರು ಎಲ್ಲಿ ಬಿಟ್ಟು ಹೋಗುತ್ತೋ ಅಂತ ಹೇಳಿ. ಅದ್ರ ಜೊತೆಗೇನೆ ಸಿಎಂ ಡಿ.ಕೆ. ಶಿವಕುಮಾರ್ ಒಂದು ಶಾಕ್ ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ, ಒಂದು ವೇಳೆ ಏನಾದರೂ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಹೋದ್ರೆ, ಅಂದ್ರೆ ನೀವು ಇದರಲ್ಲಿ ಸರಿಯಾಗಿ ಪಾಲ್ಗೊಳ್ಳಿಲ್ಲ, ನಿಮ್ಮ ಮತದಾನದ ಹಕ್ಕನ್ನ ನೀವು ಭದ್ರಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದಿಂದ ನೀಡ್ತಾ ಇರುವಂತಹ ಒಂದು ಗ್ಯಾರಂಟಿಗಳನ್ನ ನಿಲ್ಲಿಸಬೇಕಾಗುತ್ತೆ. ಅಂದ್ರೆ ನಿಮಗೆ ನೋ ಗ್ಯಾರಂಟಿ, ಯಾವುದೇ ರೀತಿ ಗ್ಯಾರಂಟಿಯ ಸವಲತ್ತುಗಳು ನಿಮಗೆ ಸಿಗೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಒಂದು ಶಾಕ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ BLOಗಳ ನೇಮಕ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಜೊತೆಗೆ ಜಟಾಪಟಿ ಕೂಡ ನಡೀತಾ ಇದೆ. BLAಗಳ ಒಂದು ನೇಮಕದ ವಿಚಾರವಾಗಿ ನೀವು ಜಾಸ್ತಿ BLAಗಳನ್ನ ನೇಮಕ ಮಾಡಿದಿರಿ ಅನ್ನುವಂಥದ್ರ ಬಗ್ಗೆ ಜಟಾಪಟಿ ನಡೀತಾ ಇದೆ. ಹಾಗಾದ್ರೆ ಈ SIR ಪ್ರಕ್ರಿಯೆ ಕುರಿತಾದಂತೆ ಇವತ್ತೇನೆಲ್ಲ ಬೆಳವಣಿಗೆಗಳು ನಡೆದಿವೆ ಬನ್ನಿ ನೋಡೋಣ. ನಿಮ್ಮ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಯಾವ್ದಾವ್ ಸ್ಕೀಮ್ ಬರ್ತಾ ಇದೆ ನಿಮಗೆ, ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ. ಅಲ್ಪಸಂಖ್ಯಾತರು ಒಂದು ಒಟ್ಟು ಕೈ ಬಿಟ್ಟು ಹೋಗಬಾರ್ದು, ಅವ್ರು ಮಾತ್ರ ಮಾಡ್ತಾರೆ ಪ್ರಜೆಗಳ. SIR ಮತಪಟ್ಟಿ ಪರಿಷ್ಕರಣೆ. ಪಶ್ಚಿಮ ಬಂಗಾಳ, ಬಿಹಾರ, ಕೇರಳದಲ್ಲಿ ಸಂಚಲನ ಸೃಷ್ಟಿಸಿದ್ದ ಮತಪಟ್ಟಿ ಪರಿಷ್ಕರಣೆ ರಾಜ್ಯದಲ್ಲೂ ಶುರುವಾಗಿದೆ. ಇಂದಿನಿಂದ ಕರ್ನಾಟಕ ಸೇರಿದಂತೆ 16 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SIR ಆಗ್ತಿದೆ. ರಾಜ್ಯದ ಜಿಲ್ಲೆಯಲ್ಲೂ SIR ಪ್ರಕ್ರಿಯೆ ಚುರುಕು ಪಡೆದಿದೆ. ಇಂದಿನಿಂದ ಜುಲೈ 29ರವರೆಗೂ ರಾಜ್ಯದ 5,54,32,314 ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲಿದೆ. ಇದೇ ಹೊತ್ತಿನಲ್ಲೇ ಗ್ಯಾರಂಟಿ ಫಲಾನುಭವಿಗಳಿಗೂ ಆತಂಕ ಶುರುವಾಗ್ಬಿಟ್ಟಿದೆ. ಒಂದು ವೇಳೆ SIR ಪ್ರಕ್ರಿಯೆಯಲ್ಲಿ ಅನರ್ಹರು ಪತ್ತೆಯಾದರೆ ರಾಜ್ಯ ಸರ್ಕಾರದಿಂದ ಸಿಗೋ ಎಲ್ಲಾ ಸೌಲಭ್ಯಗಳನ್ನು ಕಳೆದುಕೊಳ್ಳಲಿದ್ದಾರೆ. ಮತದಾರರು ತಮ್ಮ ಹಕ್ಕು ಉಳಿಸಿಕೊಳ್ಳೋದ್ರಲ್ಲಿ ವಿಫಲವಾದರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ಸಿಗೋದಿಲ್ಲ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಸೇರಿ ಸರ್ಕಾರಿ ಯೋಜನೆಗಳು ಕಂಪ್ಲೀಟ್ ಬಂದ್ ಆಗಲಿವೆ ಅಂತ ಸ್ವತಃ ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಮ್ಮ ಬದುಕಿನ ಹಕ್ಕನ್ನ ಉಳಿಸಬೇಕು ಅನ್ನೋದು ನಮ್ಮ ಆಸೆ. ಓಲ್ಡ್ ಏಜ್ ಪೆನ್ಷನ್ ಇರಲಿ, ವಿಡೋ ಪೆನ್ಷನ್ ಇರಲಿ, ಗೃಹ ಜ್ಯೋತಿಯಲ್ಲಿ, ಗೃಹಲಕ್ಷ್ಮಿಯಲ್ಲಿ, ಅನ್ನಭಾಗ್ಯದಲ್ಲಿ ಯಾವುದೇ ಆಗಲಿ ಸರ್ಕಾರದ ಸೌಲಭ್ಯ ನಿಮಗೆ ತಲುಪಬೇಕಾದ್ರೆ ಮನೆಗಳಿರ್ಬೋದು, ಸೈಟ್ ಇರ್ಬೋದು, ಯಾವುದೇ ಸರ್ಕಾರದ ಸ್ಕೀಮ್ನಲ್ಲಿ ನೀವೇನಾದ್ರು ಪಡ್ಕೊಳ್ಬೇಕಾದ್ರೆ ಮೂಲ ನಿಮಗೆ ಮತದಾನದ ಹಕ್ಕನ್ನ ತಾವು ಇಟ್ಕೊಳ್ಳೇಬೇಕಾಗ್ತದೆ. SIR ವೇಳೆ ಮತಪಟ್ಟಿಯಲ್ಲಿ ಹೆಸರಿಲ್ಲದಿದ್ರೆ ಗ್ಯಾರಂಟಿಯನ್ನೇ ನಿಲ್ಲಿಸ್ತೀವಿ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಅವ್ನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂತಂದ್ರೆ ಅವ್ನಿಗೆ ಕೊಡೋಣ. ಯಾವ್ದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳೋದಕ್ಕೆ ಅವಕಾಶ ಕೊಡಕ್ ಆಗಲ್ಲ. ಎಲ್ಲಾರು ಒಂದ್ ಕಡೆ ಕೊಡ್ಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವ್ರು ಇದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. SIRನಲ್ಲಿ ಒಂದು ವೇಳೆ ಡೌಟ್ ಬಂದ್ರೆ ಆಗಸ್ಟ್ 5ರ ಕರಡು ಪ್ರತಿ ಪ್ರಕಟವಾದ ಬಳಿಕ ದಾಖಲೆ ನೀಡಬೇಕಾಗುತ್ತೆ. ವ್ಯತ್ಯಾಸ ಕಂಡು ಬಂದ್ರೆ ಅಂಥವರಿಗೆ ಆಯೋಗ ನೋಟಿಸ್ ಕೊಡುತ್ತೆ. ನೋಟಿಸ್ ಪಡೆದವರು ಮಾತ್ರ ದಾಖಲೆ ನೀಡಬೇಕಾಗುತ್ತೆ. ಡ್ರಾಫ್ಟ್ ರೋಲ್ 5ನೇ ತಾರೀಕು ಈಚೆ ಬರ್ತದೆ. ಆ ಬಂದಂತ ಸಂದರ್ಭದಲ್ಲಿ ಏನಾದ್ರು ಡಿಸ್ಕ್ರಿಪೆನ್ಸಿ ಇದ್ರೆ ಆಗ ನೋಟಿಸ್ ಗಳನ್ನ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ತಾವು ಏನು ಮಾಹಿತಿ ಇಲ್ಲ ಆ ಮಾಹಿತಿಯನ್ನ ಒದಗಿಸಿಕೊಡ್ಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಬದ್ಧವಾಗಿದೆ. SIR ಪ್ರಕ್ರಿಯೆಯಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಪಾಲ್ಗೊಂಡ್ರು. ಬೆಂಗಳೂರಿನ ಬ್ಯಾಟ್ರಾಯನ್ಪುರದ ಮನೆಯಲ್ಲಿ ಅರ್ಜಿ ಭರ್ತಿ ಮಾಡಿದ್ರು. ನಂದು ತಗೊಂಡೆ, ನಂದು ಹೆಸರು 2002ರಲ್ಲಿ ಇತ್ತು, ಅದನ್ನು ಫಿಲ್ ಮಾಡಿದ್ದೀನಿ. ಈಗ ಸಹಿ ಮಾಡಿದ್ದೀನಿ, ಫೋಟೋ ನಂದು ಹೊಸ ಫೋಟೋ ಹಚ್ಚಿದ್ದೀನಿ, ನಾನು ಕೊಟ್ಟಿದ್ದೀನಿ. ಇನ್ನು ಶಿವಮೊಗ್ಗದ ಶಿಕಾರಿಪುರದ ನಿವಾಸದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ್ರು. ಎನ್ಯುಮರೇಷನ್ ಫಾರ್ಮ್ ನೀಡಿ ಅಧಿಕಾರಿಗಳು ಸಹಿ ಪಡೆದ್ರು.
ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಮನೆಯಿಂದ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ಕೊಡಲಾಯಿತು. ಎಲ್ಲ ಕರ್ನಾಟಕದ ಮತದಾರ ಪ್ರಭುಗಳಲ್ಲಿ ಸಂಪೂರ್ಣವಾಗಿ ಭಾಗವಹಿಸಬೇಕು ಮತ್ತು ಎನಮಿನೇಷನ್ ಫಾರ್ಮ್ ಅನ್ನು ಏನು ಕೊಡ್ತಾರೆ ಅದು ತುಂಬಿ ಹಳ್ಳಿ ಅವರಿಗೆ BLOಗಳಿಗೆ ಕೊಟ್ಟರೆ ನಾವು ವೋಟರ್ ಲಿಸ್ಟ್ ಎನ್ರೋಲ್ಮೆಂಟ್ ಆಗುತ್ತೆ. ಮೈಸೂರು ಜಿಲ್ಲೆಯಲ್ಲೂ ಮತದಾರರ ಪಟ್ಟಿ ಪರಿಷ್ಕರಣೆ ಚುರುಕುಗೊಂಡಿದೆ. ಯಾವ್ಯಾವ ರೀತಿ ಮಾಹಿತಿ ಕೊಡಬೇಕು ಅಂತ ಎನ್ಯೂಮರೇಷನ್ ಫಾರ್ಮ್ ತೋರಿಸಿ ಅಧಿಕಾರಿಗಳು ವಿವರಣೆ ಕೊಟ್ಟರು. ಈ ಮತದಾರ ಪಟ್ಟಿಯಲ್ಲಿ ಈ ಫಾರ್ಮಲ್ಲಿ 3 ಕಾಲಮ್ಗಳು ಬರ್ತವೆ, 3 ವಿಭಾಗಗಳು ಬರ್ತವೆ. ಅವರೇ ನಿಜವಾದಂತಹ 2002 ನಾವು ಏನು ಮಾಡಿದ್ದೀವಿ ಆ ಒಂದು SR ಅಲ್ಲಿ ಇದ್ರೆ, ಇದರಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಇದ್ದರೆ ಅವರು ನಮಗೆ ಮೊದಲನೇ ಭಾಗವನ್ನು ಭರ್ತಿ ಮಾಡಿ ಕೊಡ್ತಾರೆ. ಅಕಸ್ಮಾತ್ ಅವರು ಇಲ್ಲ ಅಂದರೆ 2ನೇ ಭಾಗವನ್ನು ಭರ್ತಿ ಮಾಡಿಕೊಡ್ತಾರೆ. ಹೊಸ ವೋಟರ್ ಆದರೆ ಫಾರ್ಮ್ 6 ಸೇರಿಸಿ ನಮಗೆ ಕೊಡ್ತಾರೆ. ಈಗ ನಾವು ಇದನ್ನೆಲ್ಲ ಈ ಥರ ಬಂದಂತಹ ಪಟ್ಟಿಗಳನ್ನೆಲ್ಲವೂ ರೆಡಿ ಮಾಡಿಕೊಂಡು ಕರಡು ಮತದಾರ ಪಟ್ಟಿಯನ್ನು ನಾವು ಆಗಸ್ಟ್ 5ನೇ ತಾರೀಕು ಹೊತ್ತಿಗೆ ಪ್ರಕಟ ಮಾಡ್ತೇವೆ. ಆಗಸ್ಟ್ 5ನೇ ತಾರೀಕಿಗೆ ಕರಡು ಮತದಾರ ಪಟ್ಟಿ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ಬಿಡುತ್ತೆ. ಮತ್ತು ಅದಕ್ಕೇನಾದರೂ ಹಕ್ಕುಗಳು ಆಕ್ಷೇಪಣೆಗಳು ಮತ್ತೊಂದಿದ್ರೆ ಅವತ್ತಿಂದನೇ ಅವರು ಆಕ್ಷೇಪಣೆಗಳು ಯಾರು ಬಿಟ್ಟು ಹೋಗಿರಿದ್ರೆ ಸೇರಿಸಬಹುದಾಗಿದೆ. ಯಾವುದೇ ಸಮಸ್ಯೆ ಆಗದಂತೆ 59,000 BLOಗಳನ್ನ ನೇಮಕ ಮಾಡಲಾಗಿದೆ. ಸಿಎಂ ಸೂಚನೆ ಮೇರೆಗೆ ಕಾಂಗ್ರೆಸ್ ಅತಿ ಹೆಚ್ಚು ಬೂತ್ ಏಜೆಂಟ್ಗಳನ್ನ ನಿಯೋಜನೆ ಮಾಡಿದೆ. ಬಿಜೆಪಿಗಿಂತ ಹೆಚ್ಚು BLAಗಳನ್ನ ಕಾಂಗ್ರೆಸ್ ನೇಮಕ ಮಾಡಿರೋದು ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ. ಇದನ್ನೇ ಬಿಜೆಪಿ ನಾಯಕರು ವಿರೋಧಿಸಿದ್ದಾರೆ. ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು ಅಂತ ಕಿಡಿಕಾರಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಈ SIRಗೆ ಅಡೆತಡೆ ಮಾಡುವಂತದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನ ಶುರು ಮಾಡಿದ್ದಾರೆ. ಬಾಂಗ್ಲಾದೇಶದವ್ರ ಹೆಸರುಗಳನ್ನ ತೆಗಿಯಕ್ಕೆ ಇಷ್ಟ ಇಲ್ಲ ಇವರಿಗೆ. ಇಡೀ SIR ನಲ್ಲಿ ಪಾಲ್ಗೊಳ್ಳೋರು ಕೆಳ ಹಂತದ ಅಧಿಕಾರಿಗಳು. BLO ಯಾರು? ಸ್ಕೂಲ್ ಟೀಚರ್ಸ್, ಅಂಗನವಾಡಿ ಶಿಕ್ಷಕರು, ಕಾರ್ಪೊರೇಷನ್ ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು, ಅವರೆಲ್ಲ ಯಾರ ಕೈಗೊಂಬೆಗಳು? ಅವ್ರಿಗೆ ಏನ್ ಡೈರೆಕ್ಷನ್ ಕೊಟ್ಟಿದ್ದೀರಿ? ನಾಚಿಕೆ ಆಗಲ್ಲ ನಿಮ್ಗೆ? ಅಲ್ಪಸಂಖ್ಯಾತರದ್ದು ಒಂದು ಓಟು ಕೈ ಬಿಟ್ಟು ಹೋಗಬಾರ್ದು. ಅವ್ರು ಮಾತ್ರ ಭಾರತದ ಪ್ರಜೆಗಳ. ಇದರಲ್ಲಿ ಏನೋ ಇರೋರ್ ಓಟ್ನ ತೆಗಿಸ್ಬೇಕು ಅನ್ನೋದು ಕಾಂಗ್ರೆಸ್ನವ್ರು ಅಪಪ್ರಚಾರ ಮಾಡ್ತಾರೆ. ಇಲ್ಲಿ ಯಾರು ಓಟು ತೆಗಿಸಲ್ಲ. ಇನ್ನು SIRಗೆ ವಿರೋಧ ಇಲ್ಲ ಅಂತಿರೋ ಕಾಂಗ್ರೆಸ್ ಪಾರದರ್ಶಕತೆ ಇರಬೇಕಿದೆ, ಅರ್ಹರನ್ನ ಅನರ್ಹರನ್ನಾಗಿ ಮಾಡಬೇಡಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. SIRಗೆ ನಾವು ವಿರೋಧ ಇಲ್ಲ. ಒಂದು ಉತ್ತಮವಾದಂತ ಮತದಾರ ಪಟ್ಟಿ ಕೊಡುವ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವರು. ಪಾರದರ್ಶಕತೆ ಇರಲಿ, ಯಾವುದೇ ರೀತಿಯಾಗಿ ಅರ್ಹರನ್ನ ಅನರ್ಹರ್ ಮಾಡಬೇಡಿ ಅಂದ್ಬಿಟ್ಟು ನಾವು ಕೇಳ್ಕೊಂಡಿರೋದು. SIR ಬಗ್ಗೆ ನನಗೆ ಅನುಮಾನ ಇತ್ತು, ಆದ್ರೆ ಪ್ರಕ್ರಿಯೆಗೊಳಗಾದಾಗ ಬಹಳ ಸರಳ ಅನಿಸ್ತು ಅಂತ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಹೇಳಿದ್ರು. ಏನೆಲ್ಲವನ್ನ ಕೊಡಬೇಕಾಗತ್ತೆ, ಇದು ಎಷ್ಟು TDS ಆಗತ್ತೆ ಈ ಪ್ರೊಸೀಜರ್ ಅಂತ ಹೇಳ್ಬಿಟ್ಟು ನನಗೆ ಭಾಳ ಗಾಬರಿ ಆಯಿತು. ಆಧಾರ್ ನಂಬರ್ 1 ದಾಖಲಿಸಿದ್ವಿ, ಮತ್ತು ನನ್ನ ಹಿಂದಿನ ಮತದಾರರ ಗುರುತಿನ ಚೀಟಿ ಅದೊಂದನ್ನು ನಾನು ಹಾಜರುಪಡಿಸಿದಾಗ ಅವೆರಡರ ದಾಖಲಾತಿ ಆ ಫಾರ್ಮ್ನಲ್ಲಿ ಆಯಿತು, ಮತ್ತು ಬಹಳ ಸುಲಭವಾಗಿ ಆಯಿತು. ಬೆಂಗಳೂರಿನಲ್ಲೂ SIR ಪ್ರಕ್ರಿಯೆ ಚುರುಕಾಗಿ ನಡೀತಿದೆ. GBA ವ್ಯಾಪ್ತಿಯಲ್ಲಿ 76.32% ಮತದಾರರನ್ನ ಮ್ಯಾಪಿಂಗ್ ಮಾಡಲಾಗಿದೆ. ಮತಪಟ್ಟಿ ಪರಿಷ್ಕರಣೆಯಲ್ಲಿ ಅನರ್ಹಗೊಂಡ್ರೆ ನಿಮಗೆ ಸರ್ಕಾರ ಕೊಡ್ತಿರೋ ಗ್ಯಾರಂಟಿಯೂ ಬಂದಾಗೋದು ಪಕ್ಕ. ಇದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, TV9.